ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವ್ಲಾಗ್ ಬಂದು ನಿಮಗೆಲ್ರಿಗೂ ಗೊತ್ತಿದೆ ತಮ್ಮನಲ್ಲಿ ನನ್ನ ನಾನ್ ಬ್ರೈಡಲ್ ವರ್ಕ್ ಇನ್ನೂ ಒಂದಿತ್ತು ಅಂತ ಹೇಳಿ ನಾನು ಹೊರಟಿದ್ದೆ. ಫುಲ್ ಮೆಸ್ಸಿ ಆಗಿತ್ತು. ಇದು ಬಂದು 14th ಮೇ ನಾನು ಹೊರಟಿದ್ದಂಥದ್ದು. ಹಾಗೆ ನಂದದು ಹೊಸ ಡ್ರೆಸ್ ಬಂದಿತ್ತು, ಅದನ್ನು ಹಾಗೆ ಇಟ್ಟಿದ್ದೀನಿ, ಏನೂ ಕ್ಲೀನ್ ಮಾಡಲಿಲ್ಲ. ಆಮೇಲೆ ಅಪ್ಪ ಹೇಗಿದ್ದರು 5 o'clock 5:30ಗೆಲ್ಲ ಹೊರಟ್ಬಿಡ್ತಾರೆ. ಸೊ ದಟ್ ನಾವು ಕೂಡ ಅಷ್ಟೊತ್ತಿಗೆ ಹೊರಟ್ವಿ. ನಾನು ಹೇಳಿದ್ದು ಅವರು ನನಗೆ 6 o'clock ಬನ್ನಿ ಅಂತ ಹೇಳಿ, ಬಟ್ ನಾನು ಹೊರಟಿದ್ದು 5:30ಗೆ ಹೊರಟೆ. ಅಲ್ಲಿಗೆ 6 o'clock ನಾನು ರೀಚ್ ಆಗಿದ್ದೆ. ಅಪ್ಪನೇ ನನಗೆ ಡ್ರಾಪ್ ಮಾಡ್ತೀನಿ ಬಾ ಅಂತ ಹೇಳಿದ್ರು. ಅವತ್ತು ನನಗೆ ಕಂಪ್ಲೀಟ್ ಫೀವರ್ 101 ಇತ್ತು ನನಗೆ ಫೀವರ್. ಆದ್ರೂ ಕೂಡ ಕಮಿಟ್ ಆದಮೇಲೆ ಇದು ಮಾಡಬಾರ್ದು ಅಂತ ಹೇಳಿ ಹೋಗಿದ್ದು. ಮತ್ತು ನನಗೆ ಅರ್ಲಿ ಮಾರ್ನಿಂಗ್ ಹೋಗುವಾಗೆಲ್ಲ ಸ್ವಲ್ಪ ಹೆಡ್ಡೇಕ್ ಸ್ಟಾರ್ಟ್ ಆಗೋಗುತ್ತೆ. ಬಿಕಾಸ್ ಆ ಗಾಳಿ ಆಮೇಲೆ ಆ ಚಳಿ ಎಲ್ಲ ಇರುತ್ತಲ್ಲ, ಹಾಗಾಗಿ ಅದರಲ್ಲೂ ಕೂಡ ನಾನು 6 o'clock ಶುಭೋದಯ ಕಲ್ಯಾಣ ಮಂಟಪಕ್ಕೆ ರೀಚ್ ಆದೆ. ಅವ್ರು ನನಗೆ ಒಂದು 6 ಸ್ಯಾರೀಸ್ನ ಕೊಟ್ಟರು. 6 ಸ್ಯಾರೀಸ್ನ ಪಿನ್ ಮಾಡಿ, ಆಮೇಲೆ ಎಲ್ರಿಗೂ ಒಟ್ಟಿಗೆ ವೇರ್ ಮಾಡೋಕ್ಕಾಗಲ್ಲ ಅಂತ ಹೇಳಿ 6 ಸ್ಯಾರಿ ಕೂಡ ನಾನು ಪಿನ್ ಮಾಡಿದೆ. ದೆನ್ ಅದಾದಮೇಲೆ ಇವ್ರಿಗೆ ಹೇರ್ ಸ್ಟೈಲ್ನ ಮಾಡಿಕೊಟ್ಟೆ. ಹೇರ್ ಸ್ಟೈಲ್ ಹಾಗೆಯೇ ಸ್ಯಾರಿ ಡ್ರೇಪಿಂಗ್ ಕಂಪ್ಲೀಟ್ ಅದು ನಾನೇ ಮಾಡಿದ್ದು. ಹಾಗೆ ಈ ಮಗುಗೆ ಹೇರ್ ಸ್ಟೈಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಯಾಕಂದರೆ ತೀರಾ ಬೇಬಿ ಹೇರೇ ಅದು ಹುಡುಗಿದು. ಆ ಪಾಪುಗಿರೋ ಅಂಥ ಹೇರ್ನ ನಾವು ಮ್ಯಾನೇಜ್ ಮಾಡಿ ಅಷ್ಟು ಕ್ಲಿಪ್ಸ್ ಎಲ್ಲನ ಹಾಕಿ ಅವ್ರಿಗೂ ಕಾಂಪ್ರೋ ಆಗೋ ಥರ ಇರಲಿಲ್ಲ ಅವ್ರ ತಾಯಿ. ಫುಲ್ಲು ಹೇರೆಲ್ಲ ಕೆಳಗೆ ಬರಬಾರ್ದು, ಪಿನ್ಸ್ ಹಾಕಿ ಮ್ಯಾಮ್ ಅಂತ ಹೇಳೋರು ಅಂತ ಹೇಳಿ ಆ ಮೊಗ್ಗಿನ ಜಡೆ ಏನಿದೆ ಎಷ್ಟು ಕ್ಯೂಟಾಗಿದೆ ಅಂದರೆ ಲೈಕ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದನ್ನು ಹೇಗೋ ಫಿಕ್ಸ್ ಮಾಡಿ ಎಲ್ಲ ಈ ಥರ ಫೈನಲ್ ಲುಕ್ಕಲ್ಲಿ ಈ ಥರ ಬಂತು. ಹಾಗೆಯೇ ಮೇಕ್ ಓವರ್ ಬಂದು ಪಾಪುಗೆ ಈ ಥರ ಮಾಡಿದೆ. ತೀರಾ ಸಿಂಪಲ್ ಬೇಕು ಅಂತ ಹೇಳಿದರು. ಹಾಗಾಗಿ ಒಂದು ಲೈನರ್ ಎಲ್ಲ ಹಾಕ್ತೆ. ಹಾಗೆ ಇವ್ರಿಗೆ ಸ್ಯಾರಿ ಮತ್ತು ಹೇರ್ ಸ್ಟೈಲ್ ಎಲ್ಲ ಕಂಪ್ಲೀಟ್ ನಾನು ಮಾಡಿಕೊಟ್ಟೆ. ಅವ್ರ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅದೇ ಥರ ಮಾಡಿ ಈ ಡೇನ ಎಂಡ್ ಮಾಡಿದೆ. ದೆನ್ ಅದಾದಮೇಲೆ ತೇಜ್ ಅವರೇ ಬಂದು ನನಗೆ ಹಾಸ್ಪಿಟಲಿಗೆ ಕೂಡ ಕರ್ಕೊಂಡೋಗಿ ನನಗೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಿತ್ತು. ಬಿಕಾಸ್ ಹೈ ಫೀವರ್ ಇರೋ ಕಾರಣ ನನಗೆ ಮಾಡಿಸ್ಲೇಬೇಕು ಅಂತ ಹೇಳಿದರು. ತೇಜು ಅವರೇ ನನಗೆ ಹೇಳಿದ್ದು. ಸೊ ಅಲ್ಲಿಂದ ನಾವು ಲ್ಯಾಬ್ಗೆ ಹೋಗಿ, ಅಂದರೆ ಸುಚಿ ಹತ್ರನೇ ಹೋಗಿ ಕಂಪ್ಲೀಟ್ ಬ್ಲಡ್ ಟೆಸ್ಟ್ ಎಲ್ಲನೂ ಮಾಡಿಸ್ಕೊಂಡು, ಎಷ್ಟು ಜೋರಾಗಿ ತೆಗೆದ್ಲ ಅಂದರೆ ಬ್ಲಡ್ನ, ಸಿಕ್ಕಾಪಟ್ಟೆ ನೋವಾಗೋಯಿತು. ಅದು ಟೆಸ್ಟ್ ಮಾಡಿಸ್ಕೊಂಡು, ಬಟ್ ನನಗೆ ಏನಂತ ಹೇಳಿದ್ರೆ HP ಲೆವೆಲ್ ಕಡಿಮೆ ಇದೆ ಅಂತ ಹೇಳಿ ಅವಳು ಎಲ್ಲ ಫ್ರೂಟ್ಸ್ ಎಲ್ಲ ತಿನ್ನು ಅಂತ ಸಜೆಸ್ಟ್ ಮಾಡಿದ್ಲು. ಅಲ್ಲೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ನನ್ನನ್ನು ಮನೆಗೆ ಡ್ರಾಪ್ ಮಾಡಿ ತೇಜ್ ಅವ್ರು ಕೂಡ ಅವ್ರ ಡ್ಯೂಟಿಗೆ ಹೋದರು. ಈ ವ್ಲಾಗ್ ತೀರಾ ದೊಡ್ಡ ವ್ಲಾಗ್ ಏನಲ್ಲ, ತೀರಾ ಚಿಕ್ಕ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.